ಜನಾರ್ದನ್ ರೆಡ್ಡಿ ಅವರ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯದ ನಂತರ ಒಂದಷ್ಟು ಚರ್ಚೆಗಳಾಯಿತು. ಅದಾದಮೇಲೆ ಪಾರ್ಟಿ ಒಳಗಡೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಅದಾದಮೇಲೆ ನಿಮಗೆ ಡೆಲ್ಲಿಗೆ ಹೈಕಮಾಂಡ್ ಕರೆಸ್ಕೊಳ್ಳೋಕ್ಕೆ ಕರೆ ಕೂಡ ಮಾಡ್ತು. ಯಾವಾಗ ಹೋಗ್ತೀರಿ ಸರ್ ಭೇಟಿಗೆ ಹೋಗ್ತೀರಾ? ಅಲ್ಲಿ ಒಂದು ಕಡೆ 5ನೇ ತಾರೀಕು ತನಕ ಡೆಲ್ಲಿ ಎಲೆಕ್ಷನ್ಸ್ ನಡೀತಾ ಇದ್ದಾವೆ. ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ನಾನು ಪುನಃ ಪಾರ್ಲಿಮೆಂಟ್ ನಡೆಯುವಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀನಿ. ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಹತ್ತತ್ರ ನಾನು ಕೂಡ ತುಂಬ ವರ್ಷಗಳಿಂದ ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ, ಲೀಡ್ರಲ್ಲ, ಒಬ್ಬ ಸೀನಿಯರ್ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನಾ ವಿಚಾರದಲ್ಲಿ ಭಾಳಷ್ಟು ಕೆಲಸವನ್ನು ಕೂಡ ಮಾಡ್ಕೊತ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಿಂದ ಬೀದರ್ ಜಿಲ್ಲೆ ತನಕ ಇವತ್ತು ಜಾತ್ಯತೀತವಾಗಿ ರಾಮ್ಲೋರ್ ಅಂದ ತಕ್ಷಣ ಪ್ರೀತಿ ಅಭಿಮಾನವನ್ನು ನೋಡಿಸ್ತಾರೆ. ಹಂಗಾಗಿ ಮೊನ್ನೆ ಒಂದು ಸಣ್ಣ ಘಟನೆ ಆದಂಥ ಟೈಮಲ್ಲಿ ಕೂಡ ಇವತ್ತು ರಾಮ್ಲೋರ್ಗೇನು ಅಧಿಕಾರಗಳು ಇಲ್ಲ. ಅಧಿಕಾರ ಇಲ್ಲಾರ್ದಂಥ ಟೈಮಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಸೂಚಿಸ್ತಾರಂದ್ರಿಗಿನ ಇವತ್ತು ರಾಮ್ಲೋರು ಒಬ್ಬ ಒಳ್ಳೆಯ ಮನುಷ್ಯನಂತ ಕಾರಣದಿಂದ ನನಗೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚನೆ ಮಾಡೋಂಥ ಕೆಲಸ ಮಾಡಿದ್ರೆ ಅವ್ರದ್ದೇ ಆದಂಥ ಕೆಲವೊಂದು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲೋರ್ಗೇನೋ ತೊಂದರೆ ಆಗಿದೆ, ರಾಮ್ಲೋರ್ ಇವತ್ತು ಅಧಿಕಾರದಲ್ಲಿ ಇಲ್ಲ, ಅವನು ಬಿಟ್ಟುಕೊಡಬಾರ್ದು. ಯಾಕಂದರೆ ಯಾವುದೋ ಒಂದು ಕಡೆ ಒಬ್ಬರು ಮನೆ ನೀರು ಕುಡಿದ್ರೆ ಕೂಡ ಸೇವೆ ಮಾಡೋಂಥ ಒಬ್ಬ ಮನುಷ್ಯ, ಒಬ್ಬ ಒಳ್ಳೆಯ ಗುಣಗಳಿರುವಂಥ ಮನುಷ್ಯ ಅಂತೇಳಿ ಎಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಕ್ಕೋಸ್ಕರವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ನಿಂತಿರೋ ಕಾರಣ ಅವರೆಲ್ಲರೂ ಕೂಡ ನನ್ನ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೂಡ ನಾನು ಸೂಚನೆಯನ್ನು ಕೂಡ ಕೊಡ್ತೀನಿ. ಹಾಗಾಗಿ ರಾಜಕಾರಣ ಅಂದು ನೋಡಿದಂಥ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಕೆಲವೊಂದು ಸಾರಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇರ್ತೀವಿ, ಎಲ್ಲರೂ ಕೂಡ ಒಂದೇ ಶಾಲೆಯಲ್ಲಿ ಓದ್ಕೊತೀವಿ. ಈ ಒಂದೇ ಶಾಲೆಯಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ದಲ್ಲಿ ಇದ್ದಂಥ ಟೈಮಲ್ಲಿ ಯಾವುದೇ ಪಾರ್ಟಿಯಲ್ಲಿ ಒಬ್ರಿಗೆ ನೋವಾದಂಥ ಟೈಮಲ್ಲಿ ಒಬ್ರು ಕರೆಯೋದು ಸಹಜ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಕೂಡ ಈ ರೀತಿ ಆಗ್ತಾವೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ BJPಗೆ ನೋವಾಗಿದೆ ಅಂದರೆ ಕಾಂಗ್ರೆಸ್ ಅವ್ರು ಕರೆಯೋದು, ಕಾಂಗ್ರೆಸ್ ಅವ್ರು ನೋವಾಗಿದೆ ಅಂದರೆ BJP ಅವ್ರಿಗೆ ಕರೆಯೋದು, ಇಲ್ಲಿ JDS ಅವ್ರು ಕರೆಯೋದು, ಹಿಂಗೆ ಎಲ್ಲ ಒಂದು ಕಡೆ ನಡ್ಕೊತ ಬಂದಿದೆ. ಹಂಗಾಗಿ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ರಾಮ್ಲೋ ಬರಬೇಕು, ರಾಮ್ಲೋರು ಇರಬೇಕು ಅಂತೇಳಿ ಅವ್ರು ದೊಡ್ಡ ಮಾತು ಹೇಳಿದ್ದಾರೆ. ಹಂಗಾಗಿ ನಾನು ಯಾರನ್ನ ಬಗ್ಗೆ ಕೂಡ ಅವರು ಹೇಳಿದಕ್ಕೋಸ್ಕರವಾಗಿ ಅವ್ರನ್ನ ಯಾವುದೇ ರೀತಿಯಲ್ಲಿ ಕೂಡ ದೌರ್ಬಲ್ಯ ಅಂತೇಳಿ ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ಆದಂಥ ಶಕ್ತಿ ಇದ್ದರೂ ಕೂಡ ನಾನು ಕರೆದಾರಂದರೆ ಅವ್ರು ದೊಡ್ಡ ಗುಣ ಅಂತೇಳಿ ತಿಳ್ಕೊಂಡು, ಹಂಗಾಗಿ ನಾನು ಪಾರ್ಟಿ ಕೂಡ ಬಿಡೋನಲ್ಲ, ಭಾಳ ಕ್ಲಿಯರಾಗಿ ಹೇಳ್ತೀನಿ, ಪಾರ್ಟಿ ಕೂಡ ಬಿಡೋನಲ್ಲ. ಪಾರ್ಟಿ ಜೊತೆಲಿ ಇದ್ದೆ, ಯಾವುದೇ ಸಂಘರ್ಷಣೆ ಇಲ್ಲಾರ್ದಂತೆ. ಇವತ್ತು ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಾನು ಮಾತಾಡೋದು ಕಡಿಮೆ, ರಾಜಕಾರಣದಲ್ಲಿ ಯಾವತ್ತಿಗೂ ಮಾತಾಡೋಕ್ಕೆ ಹೋಗಲ್ಲ. ಹಂಗಾಗಿ ನನಗೆ ಕೊಟ್ಟಂಥ ಅವಕಾಶ ಭಗವಂತ ಪಾರ್ಟಿ ಅವಕಾಶ ಕೊಡ್ತು. ನನಗೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಕೂಡ ಗೌರವವನ್ನು ಕೂಡ ಕೊಟ್ಟಿದೆ. ಹಂಗಾಗಿ ಪಾರ್ಟಿ ಬಿಡೋಂಥ ಪ್ರಶ್ನೆ ಇಲ್ಲ. ಹಂಗಾಗಿ ನಾನು ఢిల్లీ ನಾಯಕರ ಹತ್ರಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಉತ್ತರ ಕರ್ನಾಟಕ ಭಾಗಕ್ಕೆ, ಮಧ್ಯ ಕರ್ನಾಟಕ ಭಾಗ ಹಿಡ್ಕೊಂಡು, ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆಯಿಂದ ಅಪ್ ಟು ಬೀದರ್ ತನಕ ಕೂಡ ನಾನು ನಮ್ಮವ್ರು ಇದ್ರಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ದಾವಣಗೆರೆ ಅವೆಲ್ಲ ಕೂಡ ಇರೋ ಕಾರಣ ಎಲ್ಲ ಜನರು ನಮಗೆ ಜೊತೆಲಿರೋ ಕಾರಣ ರಾಮ್ಲೋರ್ ಅಂದ ತಕ್ಷಣ ಎಲ್ಲ ಜಾತಿ ಎಲ್ಲ ಧರ್ಮೀಯರನ್ನ ಎಲ್ಲ ಗ್ರಾಮಗಳಿಗೆ ಬೇಕಾದಂಥ ವ್ಯಕ್ತಿಯರಾಗಿರೋ ಕಾರಣ ಇವತ್ತು ಎಲ್ಲ ರೀತಿಯಲ್ಲಿ ಮುಂಬರುವಂಥ ದಿನಗಳಲ್ಲಿ 2028ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಪಾರ್ಟಿ ಗಟ್ಟಿ ಆಗಬೇಕು. ಯಾಕೆ ಪಾರ್ಟಿ ಗಟ್ಟಿ ಆಗೋದ್ರೆ ಮಾತ್ರ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಮುಂದೆ ನನಗೆ ಯಾವ ರೀತಿಯಲ್ಲಿ ಇವತ್ತು ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಏನು ಮಾಡಿದ್ವಿ, ಇವತ್ತು ಅಧಿಕಾರದಲ್ಲಿ ಇರೋಂಥ ಟೈಮಲ್ಲಿ ಆ ಅಧಿಕಾರದಲ್ಲಿ ಏನಿದೆಯೋ ಅಧಿಕಾರದಲ್ಲಿದ್ದಂಥ ಒಂದು ಪಾಲಿಟಿಕ್ಸ್ ಮಾಡ್ಕೊತ ಬಂದೀವಿ. ಅಧಿಕಾರದಲ್ಲಿ ಇಲ್ಲಾರ್ದಂಥ ಟೈಮಲ್ಲಿ ಪೀಪಲ್ ಪಾಲಿಟಿಕ್ಸೇ ಮಾಡಬೇಕಲ್ಲ, ಜನರ ರಾಜಕಾರಣ ಮಾಡಬೇಕಲ್ಲ. ಇವತ್ತು ಜನರ ರಾಜಕಾರಣ ಮಾಡ್ಕೊತ ಬಂದು ಎಲ್ಲ ವಿಚಾರಗಳನ್ನು ತಿಳಿಸಿದ ನಂತರ ನಾನು ಪಾರ್ಟಿ ಪುನಃ ಎಲ್ಲ ರೀತಿಯಲ್ಲಿ ಕೂಡ ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ. 2018 ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಒಂದು ಲೀಡರ್ ಬೇಕಾಗಿತ್ತು, ಜನರ ಜೊತೆಗಿದ್ದೀನಿ ಅಂತ. ಆದರೆ ಆ ಲೀಡರ್ಗೆ ಏನು ಕೂಲಿ ಕೇಳ್ತಾ ಇದ್ದೀರಿ? ರಾಜ್ಯಸಭಾ ಸ್ಥಾನ ಕೇಳ್ತಿರೋ? ಅಲ್ಲ, ನನಗೆ ಯಾವುದೇ ಕೊಟ್ಟರೆ ಕೂಡ ನೋಡಿರಿ, ನಾನು ಹೇಳ್ತಾ ಇರೋದು ಇವತ್ತು ನನಗೆ ಕೆಲಸ ಇಲ್ಲ. ಇವತ್ತು ನಾನೇನು ರಾಜಕಾರಣದಲ್ಲಿ ಇವತ್ತು ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಜನರ ಆಸೆ ಏನಂದರೆ ರಾಮ್ಲೋರ್ ಅಧಿಕಾರ ಇದ್ದಂಥ ಟೈಮಲ್ಲಿ ಏನೋ ಒಂದು ಒಳ್ಳೇದು ಕೆಲಸ ಮಾಡ್ತಾ ವಿಶ್ವಾಸ ಇದೆ. ಹಂಗಾಗಿ ನಾನು ಯಾವ ಸ್ಥಾನ ಕೊಟ್ಟರೆ ಕೂಡ, ಕೊಳ್ಳಿದ್ರು ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ, ಕೊಟ್ಟರೆ ಕೂಡ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ, ಯಾವುದೇ ಹುದ್ದೆ ಕೊಡಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.